ಮಕ್ಕಳೇ, ಈ ದಿನ ನಾನು ನಿಮಗೆ ವಿಷ್ಣು ಮತ್ತು ನಾರದ ಮುನಿಯ ಕಥೆನ ಹೇಳ್ತೀನಿ. ಒಂದಿನ ಏನಾಗುತ್ತೆ, ನಾರದ ಮುನಿ ವೈಕುಂಠಕ್ಕೆ ಹೋಗ್ಬಿಟ್ಟು ವಿಷ್ಣುಗೆ ಕೇಳ್ತಾನೆ, ಭಗವಂತ ಯಾರು ನಿನ್ನ ಅತಿ ದೊಡ್ಡ ಭಕ್ತ? ವಿಷ್ಣು ಸ್ವಲ್ಪ ಸಮಯ ಹೀಗೆ ಯೋಚನೆ ಮಾಡ್ತಾನೆ. ನಂತರ ಹೇಳ್ತಾನೆ, ನನ್ನ ಬಹುದೊಡ್ಡ ಭಕ್ತ ಒಬ್ಬ ಬಡ ರೈತ. ಅವನು ಒಂದು ಹಳ್ಳಿಯಲ್ಲಿ ಇದ್ದಾನೆ. ನಾರದ ಮುನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವನು ಯಾವಾಗ್ಲೂ ನಾರಾಯಣ ನಾರಾಯಣ ಅಂತ ಹೇಳ್ತಾನೆ ಇರ್ತಾನೆ. ಅದಕ್ಕೆ ಅವನೇನ್ ಅನ್ಕೊಂಡ, ವಿಷ್ಣು ನನ್ನ ಹೆಸರು ಹೇಳ್ತಾನೆ ಅಂತ. ಅದಕ್ಕೆ ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅವನಿಗೆ ತಡ್ಕೊಳಕ್ಕಾಗಲ್ಲ, ಯಾಕೆ ನನ್ನ ಹೆಸರು ಹೇಳಲಿಲ್ಲ ಅಂತ. ಅದಕ್ಕೆ ಅವನು ಕೇಳ್ತಾನೆ ವಿಷ್ಣು ಭಗವಂತನಿಗೆ, ಭಗವಂತ ನಾನು ಯಾವಾಗ್ಲೂ ನಿಮ್ಮ ಹೆಸರನ್ನ ಜಪ ಮಾಡ್ತಾ ಇರ್ತೀನಿ, ನಾರಾಯಣ ನಾರಾಯಣ ಅಂತ ಹೇಳಿ. ಅದು ಹೇಗೆ ಬೇರೆಯವರು ನಿನ್ನ ದೊಡ್ಡ ಭಕ್ತ ಆದ್ರು? ಭಗವಂತ ವಿಷ್ಣು ಮೆಲುವಾಗಿ ನಗ್ತಾನೆ. ಅದು ಹೇಗೆ ಎಂದು ನಿನಗೆ ತಿಳ್ಕೋಬೇಕು ಅಲ್ವಾ? ಸರಿ, ಹಾಗಾದ್ರೆ ನಾನೊಂದು ಕೆಲಸ ಹೇಳ್ತೀನಿ, ಅದು ನೀನು ಮಾಡಬೇಕು ಅಂತ ಹೇಳ್ದ. ಆಯ್ತು ಆಯ್ತು ಮಾಡ್ತೀನಿ ಅಂತ ನಾರದ ಹೇಳ್ದ. ವಿಷ್ಣು ಹೇಳ್ದ, ನೀನು ಒಂದು ಪಾತ್ರೆಯಲ್ಲಿ ಪೂರ್ತಿ ಎಣ್ಣೆ ತುಂಬಿಸ್ಕೊಂಡು ನಿನ್ನ ತಲೆ ಮೇಲೆ ಇಟ್ಕೊಂಡು ಈ ಪ್ರಪಂಚನ ಒಂದು ಬಾರಿ ಸುತ್ತಿ ಬಾ. ಹುಷಾರು, ಒಂದು ಹನಿ ಎಣ್ಣೆ ಕೂಡ ಪಾತ್ರೆಯಿಂದ ಹೊರಗೆ ಬರಬಾರದು. ಸರಿ, ನಾರದ ಮುನಿ ಒಂದು ಪಾತ್ರೆ ತುಂಬಾ ಎಣ್ಣೆ ತುಂಬಿಸ್ಕೊಂಡು ಪ್ರಪಂಚನ ಒಂದು ಸುತ್ತಿ ಹಾಕಿ ಬರ್ತಾನೆ. ಅವನು ಬಂದ್ಬಿಟ್ಟು ತುಂಬಾ ಅಭಿಮಾನದಿಂದ ವಿಷ್ಣುಗೆ ಹೇಳ್ತಾನೆ, ನೋಡು ಭಗವಂತ, ನಾನು ವಾಪಸ್ ಬಂದೆ. ನೀನು ಹೇಳಿದ ಹಾಗೆ ಒಂದು ಹನಿ ಎಣ್ಣೆ ಕೂಡ ಪಾತ್ರೆಯಿಂದ ಹೊರಗೆ ಬೀಳಿಸ್ಲಿಲ್ಲ. ಪೂರ್ತಿ ಪ್ರಪಂಚದ ಪೂರ್ತಿ ಒಂದು ಸುತ್ತು ಹಾಕಿ ಬಂದಿದ್ದೀನಿ. ವಿಷ್ಣು ಕೇಳ್ತಾನೆ ನಾರದನ್ಗೆ, ನೀನು ನನ್ನ ಹೆಸರನ್ನ, ನನ್ನ ನಾಮವನ್ನ ಎಷ್ಟು ಸಲ ಜಪಿಸಿದೆ? ಎಷ್ಟು ಸಲ ನಾರಾಯಣ ನಾರಾಯಣ ಎಂದು ಹೇಳಿದೆ? ನಾರದನಿಗೆ ಧ್ವನಿಯೇ ಹೊರಡೋದಿಲ್ಲ. ಅವನು ಕೊನೆಗೆ ಹೇಳ್ತಾನೆ, ಭಗವಂತ ಅದು ಹೇಗೆ ಸಾಧ್ಯ? ನೀನು ಒಂದು ಷರತ್ತು ಹಾಕಿದೆ, ಒಂದು ಕೆಲಸ ಕೊಟ್ಟಿದ್ಯಾ. ಈ ದೊಡ್ಡ ಕೆಲಸ ಏನಂತ ಹೇಳಿದ್ರೆ ಒಂದು ಹನಿ ಎಣ್ಣೆ ಕೂಡ ಬೀಳಬಾರ್ದು ಅಂತ. ಅಷ್ಟು ದೊಡ್ಡ ಪಾತ್ರ ನನ್ನ ತಲೆ ಮೇಲೆ ಇಟ್ಕೊಂಡು ಒಂದು ಸುತ್ತ ಹಾಕ್ಬೇಕು ಪ್ರಪಂಚ, ಅದ್ರ ಮೇಲೆ ನಾನು ಒಂದು ಹನಿ ಎಣ್ಣೆ ಕೂಡ ಹೊರಗೆ ಬಾರ್ದಾಗೆ ನೋಡ್ಕೋಬೇಕು. ನನ್ನ ಗಮನ ಎಲ್ಲ ಅದ್ರ ಮೇಲೆ ಇತ್ತು. ಅದು ಹೇಗೆ ನಾನು ಬೇರೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ನಿನ್ನ ಹೆಸರು ಹೇಳಲಿಕ್ಕಾಗತ್ತ? ಆಗ್ಲಿಲ್ಲ ನಂಗೆ. ಅದ್ ಬಿಟ್ಬಿಡು, ನಾನಷ್ಟೇ ಅಲ್ಲ, ಬೇರೆ ಯಾರಿಗೂನು ಹಾಗೆಲ್ಲ ಮಾಡ್ಲಿಕ್ಕಾಗಲ್ಲ. ಒಂದು ಆ ಕೆಲಸ ಹೇಳಿದ್ರೆ ಗಮನ ಎಲ್ಲ ಅಲ್ಲೇ ಇದ್ಬಿಟ್ಟು ನಿನ್ನ ಹೆಸರು ಜಪ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ವಾದ ಮಾಡ್ತಾನೆ. ಆಗ ವಿಷ್ಣು ಹೇಳ್ತಾನೆ, ನಾರದ, ಆ ರೈತ ಎಷ್ಟೊಂದು ಕೆಲಸ ಮಾಡ್ತಾನೆ ಗೊತ್ತಾ? ಇಡೀ ದಿನ ತುಂಬಾ ಕೆಲಸ ಇರುತ್ತೆ, ಎಷ್ಟು ಕಷ್ಟ ಕಾರ್ಪಣ್ಯ ಎಲ್ಲ ಸಹಿಸ್ತಾನೆ. ಅದ್ರ ಮಧ್ಯೆ ಕೂಡ ಅವನು ನನ್ನನ್ನು ನೆನೆಸ್ಕೊಳ್ತಾನೆ, ನನ್ನ ಹೆಸರಿನ ಜಪ ಮಾಡ್ತಾನೆ. ಅಷ್ಟು ಕಾರ್ಯನಿರತವಾಗಿದ್ರು ಕೂಡ ನನ್ನ ಜಪ ಮಾಡ್ತಾನೆ ಗೊತ್ತಾ? ಸೊ ಇದೆಲ್ಲ ಕೇಳಿದ್ಮೇಲೆ ನಾರದನಿಗನ್ಸುತ್ತೆ, ಹೌದು ಸರಿ ಸರಿ, ಅವನು ಆ ರೈತ ಇದ್ದಾನ, ಆ ಬಡ ರೈತನೇ ಭಗವಂತನ, ವಿಷ್ಣು ಭಗವಾನ್ನ ಅತಿ ದೊಡ್ಡ ಭಕ್ತ ಅಂತ ಅವನು ಒಪ್ಕೋತಾನೆ. ನಾರಾಯಣ ನಾರಾಯಣ. ಕೇಳಿದ್ರಲ್ಲ ಮಕ್ಕಳೇ ಈ ಕಥೆನ? ನಾವು ಎಷ್ಟೇ ಬ್ಯುಸಿ ಆಗಿದ್ರು, ಎಷ್ಟೇ ಕೆಲಸಗಳಿಂದ ಕೂಡಿದ್ರು ಕೂಡ, ಎಷ್ಟೊಂದು ಕೆಲಸ ಇದ್ರು ನಮಗೆ, ನಾವು ಟೈಮ್ ಮಾಡಿಕೊಂಡು ದೇವ್ರ ಜಪ ಮಾಡಬಹುದು, ನಾವು ದೇವ್ರನ್ನ ನೆನೆಸ್ಕೋಬಹುದು. ಹಾಗೆ ನಮಗೆ ಇಷ್ಟ ಆಗಿರೋ ಕೆಲಸಗಳನ್ನು ಕೂಡ ಮಾಡಬಹುದು. ಏಕೆಂದರೆ ನಾವು ಮನುಷ್ಯರಲ್ವಾ, ನಮಗೆ ತುಂಬ ಕೆಪಾಸಿಟಿ ಇರುತ್ತೆ, ಎಲ್ಲ ಕೂಡ ಮಾಡ್ಬೋದು, ನಾವು ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು. ಹಾಗಾಗಿ ನಾವು ಕೂಡ ದೇವ್ರ ಜಪ ಮಾಡ್ಬೋದು, ಇಲ್ಲಾಂದರೆ ನಮ್ಗೆ ಇಷ್ಟ ಆಗಿರೋ ಕೆಲಸಗಳನ್ನು ಮಾಡ್ಬೋದು. ಸೊ ನಿಮಗೆ ಈ ಕತೆ ಹೇಗೆ ಅನಿಸ್ತು ಅದನ್ನು ಹೇಳಿ. ಹಾಗೆ ನಾನು ಮತ್ತೆ ಬರ್ತೀನಿ ಇನ್ನೊಂದು ಕತೆ ತಗೊಂಡು, ಮತ್ತೆ ಹೀಗೆ ಇಂಟ್ರೆಸ್ಟಿಂಗ್ ಕತೆ ತಗೊಂಡು ಬರ್ತೀನಿ. ಅಲ್ಲಿ ತನಕ ನೀವು ಆಟ ಆಡ್ತಾ ಇರಿ, ನಗ್ತಾ ನಲಿತಾ ಇರಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.